ಫ್ರೆಂಡ್ಸ್ ನೋಡಿ, ಇವಾಗ ನಮ್ಮ ಹತ್ರ ಒಂದು ಮೊಬೈಲ್ ಬಂದಿದೆ. ಮೊಬೈಲಲ್ಲಿ ಏನಿದೆ ಪ್ರಾಬ್ಲಮ್ ಅಂದರೆ ಒಂದು ಸಿಮ್ ವರ್ಕ್ ಆಗ್ತಾಯಿದೆ, ಇನ್ನೊಂದು ಸಿಮ್ ವರ್ಕ್ ಆಗ್ತಾಯಿಲ್ಲ. ಇವಾಗ ಪ್ರೆಸೆಂಟ್ ನೋಡಿ, ಒಂದು ಸಿಮ್ ಒನ್ಗೆ ಹಾಕಿದ್ದೀನಿ, ಇದು ವರ್ಕ್ ಆಗ್ತಾಯಿದೆ ಸಿಮ್ ಒನ್. ಇವಾಗ ನಾನು ನಿಮಗೆ ಚೇಂಜ್ ಮಾಡಿ ತೋರಿಸ್ತೀನಿ. ಸಿಮ್ ಟೂಗೆ ಹಾಕ್ತೀನಿ. ಸಿಮ್ ಟು ವರ್ಕ್ ಆಗುತ್ತೆ ಇಲ್ಲೋ ನೋಡಿ. ಇದು ಇಷ್ಟಕ್ಕೆ ಮುಂಚೆ ನಾವು ರಿಬಾಲ್ ಮಾಡಿದ್ದೀವಿ. ರಿಬಾಲ್ ಮಾಡಿದಾಗ ಏನಾಗಿದೆ ಅಂದರೆ ಪ್ರಾಬ್ಲಮ್ಮು ಓನ್ಲಿ ಒಂದು ಸಿಮ್ ಮಾತ್ರ ವರ್ಕ್ ಆಗ್ತಾಯಿದೆ ಅಂತ ಪ್ರಾಬ್ಲಮ್ ಮತ್ತೆ ಬಂದಿದೆ ಫೋನು. ಓಕೆ, ಅದೇನು ಪ್ರಾಬ್ಲಮ್ ಆಗಿದೆ ಇವಾಗ ನಾನು ಹೇಳ್ಕೊಡ್ತೀನಿ ನಿಮಗೆ. ಈ ಕ್ಲಾಸಲ್ಲೇ ನಾವು ತಿಳ್ಕೊಂಬೋಣ. ಇವಾಗ ನಾನು ಏನು ಮಾಡಿದ್ದೀನಿ, ಸಿಮ್ ಟೂಗೆ ಹಾಕಿದ್ದೀನಿ. ಸಿಮ್ ಟೂಗೆ ಹಾಕಿ ಚೆಕ್ ಮಾಡೋಣ ಇವಾಗ ಬರ್ತತಾ ಇಲ್ವಾ ಅನ್ನೋದು. ಓಕೆ ನೋಡಿ, ಸಿಮ್ ಟು ನಾಟ್ ವರ್ಕಿಂಗ್, ಓನ್ಲಿ ಸಿಮ್ ಒನ್ ಮಾತ್ರ ವರ್ಕಿಂಗು. ಇದಕ್ಕೆ ಏನು ಪ್ರಾಬ್ಲಮ್ ಇವಾಗ, ಇದನ್ನೆಲ್ಲ ನಾನು ಇವಾಗ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲೇ, ನಾನು ಇವಾಗ ಕ್ಲಾಸ್ ಅವ್ರಿಗೆ ಹೇಳ್ತೀನಿ ಇದು ಲೈವಾಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಇವಾಗ ಅವ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ತೋರಿಸ್ತೀನಿ ಯಾಕೆ ಹೀಗಾಗಿ ಸಿಮ್ ಟು ಮಾತ್ರ ವರ್ಕ್ ಆಗ್ತಾಯಿಲ್ಲ ಅಥವಾ ಸಿಮ್ ಒನ್ ಮಾತ್ರ ವರ್ಕ್ ಆಗ್ತಾಯಿದೆ ಅಂತ. ಓಕೆ, ಇವಾಗ ಫಸ್ಟ್ ಇದನ್ನು ಮೊಬೈಲ್ನ ನಾವು ಬಿಚ್ಚೋಣ. ಬಿಚ್ಚಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕು, ಸಿಮ್ನ ಈಚೆ ತೆಗಿಬೇಕು. ಓಕೆ, ಈ ಸಿಮ್ ಟ್ರೇ ಅನ್ನೋದೈತೋ ಅದು ನಾವು ಹೊರಗಡೆ ತೆಗಿಬೇಕು. ಹೊರಗಡೆ ತೆಗೆದ್ಮೇಲೆ ಇವಾಗ ನಾನು ನಾಳೆ ಬ್ಯಾಕ್ ಕವರೆಲ್ಲ ತೆಗೆದು ಫಸ್ಟ್ ನಾವು ಸ್ವಿಚ್ ಆಫ್ ಮಾಡೋಣ. ಓಕೆ, ಸ್ವಿಚ್ ಆಫ್ ಮಾಡಿ ಫಸ್ಟ್ ಇದು ಫಿಂಗರ್ ಪ್ರಿಂಟ್ ಸೆನ್ಸರ್ ಪವರ್ ಬಟನ್ ಸ್ಟ್ರಿಪ್ ತೆಗೆದು ಇವಾಗ ನಾವು ಪ್ಯಾನಲ್ನ ಕ್ಲೀನಾಗಿ ಈಚೆಗಡೆ ತೆಗಿಯೋಣ. ಓಕೆ, ಇದೆಲ್ಲ ನಾವು ಇವಾಗ ಪ್ಯಾನಲ್ನ ಈಚೆಗಡೆ ತೆಗಿಯೋಣ. ನೋಡಿ, ಈ ಥರ ನಾವು ಪ್ಯಾನಲ್ನ ತೆಗೆದುಬಿಟ್ಟು ಫಸ್ಟ್ ಏನು ಮಾಡಬೇಕು, ಬ್ಯಾಟ್ರಿ ಕನೆಕ್ಟರ್. ನಾವು ಯಾವಾಗಾದರೂ ಮೊಬೈಲ್ನ ರಿಪೇರ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಬ್ಯಾಟ್ರಿ ಕನೆಕ್ಟರ್ನ ತೆಗಿಬೇಕು. ಓಕೆ, ಮತ್ತು ನೀವು ರಿಮೈನಿಂಗ್ ಕನೆಕ್ಟರ್ಸ್ನ ತೆಗೀರಿ. ಇವಾಗ ಏನು ಪ್ರಾಬ್ಲಮ್ ಇದ್ರಾಗೆ ನಮಗೆ ಇವಾಗ ಸಿಮ್ ಒನ್ ನಾಟ್ ವರ್ಕಿಂಗ್ ಅಲ್ವಾ, ಸಿಮ್ ನಾಟ್ ವರ್ಕಿಂಗ್ ಇದೆ. ಒಂದು ವರ್ಕಿಂಗ್ ಇದೆ, ಇನ್ನೊಂದು ವರ್ಕಿಂಗ್ ಇಲ್ಲ. ಇವಾಗ ನಾವೇನು ಮಾಡಬೇಕು, ಬೋರ್ಡ್ ಈಚೆ ಕಡೆ ತೆಗಿಯೋಣ ಫಸ್ಟು. ಓಕೆ, ಅರ್ಥ ಆಗ್ತೈತಲ್ಲ ಸರ್? ನಾವೇನು ಮಾಡಿದ್ವಿ ಇವಾಗ, ಸಿಮ್ ಒಂದು ವರ್ಕ್ ಮಾಡ್ತಾಯಿಲ್ಲ, ಒನ್ ವರ್ಕ್ ಮಾಡ್ತಾಯಿದೆ, ಟೂ ವರ್ಕ್ ಮಾಡ್ತಾಯಿಲ್ಲ. ಇವಾಗ ನಾವು చెక్ ಮಾಡಬೇಕು, ಅದನ್ನು ಹೆಂಗೆ చెక్ ಮಾಡಬೇಕು, యాక్ వర్క్ ಮಾಡ್ತಾಯಿಲ್ಲ అని నేను తోరుస్తాను. ఓకే, అర్థమవుతుందిగా? ఇప్పుడు మనకి సిమ్ ఒకటి వర్క్ చేస్తుంది, ఇంకోటి వర్క్ చేయట్లే. ఇప్పుడు ఎందుకు ఒకటి వర్క్ చేస్తుంది, ఎందుకు ఒకటి వర్క్ చేయట్లే అని చెక్ చేయాలి. ఇప్పుడు దానికి ఏం చేసాం మనము, సిమ్ అనేది వేసి చూసాం రెండు దానికి, ఒకటి వర్క్ చేస్తుంది, ఒకటి వర్క్ చేయట్లేదు అనమాట. ఇప్పుడు మనం ఫస్ట్ ఏం చేయాలి, ಫಸ್ಟ್ ಏನು ಮಾಡ್ಬೇಕು ಸರ್, ಇದಕ್ಕೆ ನಾವು ಫಸ್ಟು ಡಯೋಡ್ ವ್ಯಾಲ್ಯೂನ ಲೈಕ್ ವೋಲ್ಟೇಜ್ ಬರುತ್ತಲ್ವ, వోల్టేజ్ లైన్ డయోడ్ వాల్యూ చెక్ ಮಾಡ್ಕೋಬೇಕು. ఓకే, మనకి ఇక్కడ ఒక వోల్టేజ్ లైన్ ఉంటుంది, 6 పిన్స్ ఉంటాయి అన్నమాట సిమ్కి. ఓకే, 6 పిన్స్లో ಒಂದು ವೋಲ್ಟೇಜು, ಅದರ ಆಪೋಸಿಟ್ ಗ್ರೌಂಡ್ ಇರುತ್ತೆ. ಓಕೆ, ಒಂದು ನಾಟ್ ಕನೆಕ್ಟರ್ ಇರುತ್ತೆ. ಈ ಥರ మనకి 6 పిన్స్ ఉంటాయి. ಒಂದು ಸೀರಿಯಲ್ ಕ್ಲಾಕು, ಸೀರಿಯಲ್ ಡೇಟಾ. ಓಕೆ, ಇವೆಲ್ಲ ಇರ್ತವೆ. ಫಸ್ಟ್ ನಾವೇನು ಮಾಡಬೇಕು, 6 పిన్స్ ಇದಾವೆ, 1 2 3 4 5 6 కాంతైతಲ್ಲ ಸರ್, 6 పిన్స్ ఉన్నాయి, 1 2 3 4 5 6. ఇప్పుడు మనం ఏం చేయాలి దీనికి. ಓಕೆ ಸರ್, ಇವಾಗ ಫಸ್ಟ್ ನಾವೇನು ಮಾಡಬೇಕು, ವ್ಯಾಲ್ಯೂ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಮಲ್ಟಿಮೀಟ್ರಲ್ಲಿ ಡಯೋಡ್ ಮೋಡ್ಗೆ ಹಾಕ್ಬೇಕು. ಮತ್ತು ಈ ಪ್ರೋಬ್ಸ್ ನೋಡಿ, ನೀವು ಕನ್ಫ್ಯೂಸ್ ಆಗಬೇಡಿ. ಇವಾಗ ನನಗೆ ರೆಡ್ಡಲ್ಲಿ ಇದಿದೆ ನಿಬ್ಬು, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಕಾಮನ್ಗೆ ರೆಡ್ ಹಾಕಿದ್ದೀನಿ. ಆ್ಯಕ್ಚುಲಾಗಿ ಇಲ್ಲಿ ಬ್ಲ್ಯಾಕ್ ಇರಬೇಕು. ಓಕೆ, ಇದರಲ್ಲಿ ರೆಡ್ ಇರಬೇಕು. ನಾನೇನು ಮಾಡಿದ್ದೀನಿ, ರಿವರ್ಸ್ ಮಾಡಿದ್ದೀನಿ. ಯಾಕಂದರೆ ಈ ಪಿನ್ನು ನನಗೆ ಒಳಗಡೆ ಹೋಗ್ಬೇಕು. ಈ ಪಿನ್ನನ್ನು ಚೆಕ್ ಮಾಡ್ಬೇಕು, ವ್ಯಾಲ್ಯೂನ ಅಂದರೆ ಒಳಗಡೆ ಹೋಗ್ಬೇಕು. ಅದಕ್ಕೋಸ್ಕರ ನಾನು ರೆಡ್ಗೆ ಇದು ಹಾಕಿದ್ದೀನಿ, ಬ್ಲ್ಯಾಕ್ ನಾನು ರಿವರ್ಸ್ ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ನೀವು ಕನ್ಫ್ಯೂಸ್ ಆಗಿ ನೀವು ಇದೇ ಥರ ಮಾಡಬೇಡಿ. ನಾನೇನು ಮಾಡ್ತೀನಿ, ಇವಾಗ ಫಸ್ಟು ಡಯೋಡ್ ಮಾಡಲ್ ಚೆಕ್ ಮಾಡ್ತೀನಿ. ಅಂತ ವ್ಯಾಲ್ಯೂ 610 ಬರ್ತಾಯಿದೆ. ಬಟ್ ನಿಮ್ಗೆ ಇದೇ ಆಪೋಸಿಟಲ್ಲಿ 0. ಇವಾಗ ಏನು ಮಾಡ್ಬೇಕು ನಾವು, ಇವಾಗ ಏನು ಮಾಡ್ಬೇಕು ಹೇಳಿ, ಇಲ್ಲಾಂಟప్పుడు మనము బోర్నియో. ಓಕೆ, ಇದು ನಮಗೆ ರೆಡ್ಮಿ ನೋಟ್ 10. ಓಕೆ ಸರ್, ರೆಡ್ಮಿ ನೋಟ್ 10 ಅಲ್ಲಿ ಏನಾಗಿದೆ, ಇಲ್ಲಿ ಎಷ್ಟು ಬರ್ಬೇಕು ವ್ಯಾಲ್ಯೂ, 654 ಬರ್ಬೇಕಾ? ಏನಾಗ್ತಾಯಿದೆ, ಬರ್ತಾಯಿದೆ ಇದು. ಅದೇ ನಿಮಗೆ ಸಿಮ್ ಟು ಏನಾಗಿದೆ,
654 ಬರಬೇಕು. 654 ಬರ್ತಾ ಇಲ್ಲ. ಹಾಂ, 0 ಬರ್ತಾ ಇದೆ. ఓకే, మనకి సిమ్ 1కి 654 వస్తుంది వాల్యూ. ఇది 654 వస్తుంది. బట్ సిమ్ 2కి 654 రావాలి, అరౌండ్ 600. బట్ దీనికి ఏమవుతుంది, రావట్లే, వాల్యూ రావట్లే. అంటే అప్పుడు ఏం ప్రాబ్లము, ఈ ఒక్క పిన్ మాత్రం ప్రాబ్లం. అంటే ఈ ట్రాక్, ఈ లైన్ ప్రాబ్లం ఉంటుంది అన్నమాట. ఈ లైన్ ప్రాబ్లమే మనం ఎలా చేయాలి, ఎలా రెక్టిఫై చేయాలి, ఇప్పుడు ఆ ప్రాబ్లంకి ఎలా సొల్యూషన్, ఏం సొల్యూషన్ అనేది కనుక్కోవాలన్నమాట. ఇప్పుడు దీనికైతే సప్లై వస్తుంది కాబట్టి ఇది వర్క్ అవుతుంది, దీనికి రావట్లే. పవర్ చూడండి, ఇది VCC, దీనికి ರಾವಲಿ, ಇದು ರಾವಟ್ಲೆ. ಓಕೆ ಸರ್, ಇದು ಬರ್ತಾ ಇದೆ, ಅದು ಬರ್ತಾ ಇಲ್ಲ, ಇದಕ್ಕೋಸ್ಕರ ಇದು ಪ್ರಾಬ್ಲಮ್ ಇಲ್ಲಿದೆ. ಇವಾಗ ಇದನ್ನು ನಾವು ಪ್ರಾಬ್ಲಮ್ ಕಂಡುಹಿಡಿದೀವಲ್ವಾ, ಇದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕು, ನೆಕ್ಸ್ಟ್ ಪಾಯಿಂಟ್. ಇವಾಗ ಅದು ಏನು ಮಾಡಿದರೆ ಓಕೆ ಆಗುತ್ತೆ ಸಿಮ್ಮು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದಕ್ಕೆ ನಾವೇನು ಮಾಡಬೇಕು, ಲೇಔಟ್ ಫಸ್ಟ್ ಇವಾಗ ಇದಕ್ಕೆ ಬಿಟ್ ಮ್ಯಾಪಲ್ಲಿ ಚೆಕ್ ಮಾಡ್ಕೋಬೇಕು. ಇದೆ ಅಲ್ವಾ ನಮಗೆ ಪಿನ್ನು, ಸಿಮ್ಮು ಇದು 1, ಇದು 2. ಇವಾಗ ನಮ್ಗೆ ಈ ಪಿನ್ನಿಗೆ 0 ಬರ್ತಾ ಇದೆ. ಓಕೆ, ಈ ಪಿನ್ನಿಗೆ మనకి 0 వస్తుంది. ಈ ಬಿಟ್ ಮ್ಯಾಪಲ್ಲಿ ಏನಂದರೆ, ಇವಾಗ ನಾವು ಈ ಪಿನ್ನಿಗೆ 0 ಬರ್ತೈತಲ್ವಾ, ಈ ಪಿನ್ನಿಗೆ ನಾವು ಇವಾಗ ಕ್ಲಿಕ್ ಮಾಡಿದರೆ ಇದಕ್ಕೆ ಏನೇನು ಕನೆಕ್ಟ್ ಇದ್ದಾವೆ ಎಲ್ಲ ತೋರಿಸುತ್ತೆ. ಎಲ್ಲಿದ್ದ ಎಲ್ಲಿಗೆ ಕನೆಕ್ಟೆಡು, ಏನೇನು ಕನೆಕ್ಟೆಡು. ಇವಾಗ ನೋಡಿ, ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ನಮಗೆ ಫಸ್ಟ್ ಒಂದು R3217 ಎಂಬ ಒಂದು ರೆಸಿಸ್ಟರು ಕನೆಕ್ಟೆಡ್ ಇದೆ. ఓకే, ఏమైందంటే R3217 అనే రెసిస్టర్ మనకి కనెక్టెడ్ అయింది. ఎక్కడికి, ఆ సిమ్ పిన్కి. ఓకే, ఇప్పుడు ఈ రెసిస్టర్కి యూతల ಈ ಕಡೆ ಏನು ಕನೆಕ್ಟ್ ಆಗಿದೆ ನೋಡಿ, ಈ ಕಡೆ ನಮಗೆ CPU ಕನೆಕ್ಟ್ ಆಗಿದೆ. ಅಂದರೆ ಇವಾಗ ಪ್ರಾಬ್ಲಮು CPU ಆಗಿರ್ಬೋದು, ಅಥವಾ ಈ ರೆಸಿಸ್ಟರ್ದಾದ್ರೂ ಆಗಿರ್ಬೋದು, ಅಥವಾ ಅಲ್ಲದು. ಇವಾಗ ಅಲ್ಲಿಗೆ ನಮಗೆ ವ್ಯಾಲ್ಯೂ ಬರ್ತಾ ಇಲ್ಲ కాబట్టి ಈ ಕಡೆನೇ ಆಗಿರ್ಬೋದು ಅಥವಾ ಈ ಕಡೆನೇ ಆಗಿರ್ಬೋದು ಪ್ರಾಬ್ಲಮ್. ಇವಾಗ ನಾವು ಅದನ್ನು ಹೆಂಗೆ ಕಂಡುಹಿಡಿಬೇಕು, ಏನು ಮಾಡಿದರೆ ಪ್ರಾಬ್ಲಮ್ ಸೊಲ್ಯೂಷನ್ ಆಗುತ್ತೆ. ಯಾಕಂದ್ರೆ ಆಲೇ ನಾವು CPU ರಿಬಲ್ ಮಾಡಾಕಿದ್ದೀವಿ. ಇವಾಗ ಫಾರ್ ಸಪೋಸು ಈ ಒಂದು ಬಾಲ್ ಏನಾದರೂ ಕೂಕೊಂಡಿಲ್ಲ ಅಂದರೂ ಕೂಡ ನಮಗೆ ಸಿಮ್ ಅನ್ನೋದು ಅದಕ್ಕೆ ತೋರಿಸ್ತಾ ಇಲ್ಲ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಇವಾಗ ನಾವೇನು ಮಾಡಬೇಕು ನೆಕ್ಸ್ಟು, ಇವಾಗ ಈ ರೆಸಿಸ್ಟರ್ ಐತಲ್ಲ, ಇದನ್ನು ನಾವು ಚೆಕ್ ಮಾಡಬೇಕು. ఓకే, దీన్ని మనం చెక్ చేయాలి. ఇప్పుడు ఇక్కడ ఉంది రెసిస్టర్, ಫಸ್ಟ್ ಇದೆ ಅಲ್ವಾ, ಡಯೋಡ್ ಮಡ್ಗೆ ಹಾಕಿದ್ದೀನಿ. ಓಕೆ, ಡಯೋಡ್ ಮಡ್ ಐತೆ. ಇಲ್ಲಿ ನೋಡಿ, ನನಗೆ ಏನು ಬರ್ತಾಯಿದೆ, 0. ಮತ್ತು ಈ ಕಡೆ CPU ಕಡೆ ಏನು ಬರ್ತಾಯಿದೆ, ವ್ಯಾಲ್ಯೂ ಬರ್ತಾಯಿದೆ. ನೀವು ಕರೆಕ್ಟಾಗಿ ಸೆಟ್ ಮಾಡಿದರೆ ನಿಮಗೆ ವ್ಯಾಲ್ಯೂ ಬರುತ್ತೆ. 614 ಬಂದಿದೆ. ಓಕೆ, ಈ ಕಡೆ 614 ಬಂದಿದೆ, ಈ ಕಡೆ ವ್ಯಾಲ್ಯೂ. ಅಂದರೆ ಈ ಲೈನ್ ಚೆನ್ನಾಗಿದೆ, CPU ಈಸ್ ಓಕೆ, ಯಾಕಂದರೆ ಇಲ್ಲಿ ವ್ಯಾಲ್ಯೂ ಬರ್ತಾಯಿದೆ. ಬಟ್ ಈ ಕಡೆ ಏನಾಗಿದೆ, 0, ಅಂದರೆ ಇಲ್ಲಿ ಬ್ರೇಕ್ ಆಗಿದೆ. ఈ రెసిస్టర్ ఫాల్టీ కండిషన్. ఓకే, ఇక్కడ నుంచి ఇక్కడికి మనకి లైను లేదు, కట్ అయిపోయింది. అందుకోసం మనం ఏం చేయాలి, ಆ ಒಂದು ಇದಕ್ಕೆ ಏನು ಮಾಡ್ಬೇಕು, ನಾವು ಇವಾಗ ಇಲ್ಲಿದ್ದ ಇಲ್ಲಿಗೆ ಜಂಪರಿಂಗ್ ಕೊಡಬೇಕು. ಓಕೆ ಸರ್, ಇಲ್ಲಿ ನೋಡಿ, ಇವಾಗ ಯಾಕೆ ನಾವು ಇಲ್ಲಿ ಜಂಪರಿಂಗ್ ಹೊಡಿಬೇಕಂದ್ರೆ, ಇವಾಗ ಈ ಲೈನ್ ನಂಬದೈತಲ್ವಾ, ಇದು ಪವರ್ ಐ ಸಿದ್ದ ಬಂದಿದೆ. ಇಲ್ಲಿ ನೋಡಿ, ನಾವು ಎಲ್ಲಿದ್ದ ಬಂದಿದೆ ಅಂತ ಚೆಕ್ ಮಾಡೋಣ. ಇದು ಪವರ್ ಐ ಸಿ, ಪವರ್ ಐ ಸಿದ್ದ ಈ ಲೈನ್ ಬಂದಿದೆ. ಓಕೆ, CPU ಥ್ರೂ ಇಲ್ಲಿಗೆ ಈ ರೆಸಿಸ್ಟರ್ಗೆ ಬಂದಿದೆ. ಇವಾಗ ನಾವು ಯಾಕೆ ಇದು ಜಂಪರಿಂಗ್ ಯಾಕೆ ಮಾಡಬೇಕು ಅಂತ ಹೇಳಿದಂದರೆ, ನಮ್ಮದು ಇವಾಗ ಆನ್ಲೈನ್ ಕೋರ್ಸ್ ಇದೆ, ನಿಮ್ಗೆ ಆಫ್ಲೈನ್ ಕೋರ್ಸ್ ಇದೆ. ನಿಮ್ಗೆ ಇವಾಗ ಇದರಲ್ಲಿ ಒಂದು ರೆಸಿಸ್ಟರಲ್ಲಿ ಇನ್ನೂ ಡೆಪ್ತ್ ನಾಲೆಡ್ಜ್ ಬೇಕಂದರೆ ನೀವು ಬೇಗ ಕಾಂಟ್ಯಾಕ್ಟಾಗಿ ಜಾಯ್ನ್ ಆಗಿ. ಇದು ಯಾಕೆ ಜಂಪರಿಂಗ್ ಮಾಡಬೇಕು, ಇವಾಗ ಫಾರ್ ಸಪೋಸ್ ನಾನು ನಿಮಗೆ ಇಲ್ಲಿ ಹೇಳ್ಕೊಳ್ತೀನಿ. ಇವಾಗ ಇದು ಎಷ್ಟು ಓಮ್ಸ್ದು ರೆಜಿಸ್ಟರ್ ನಾವು ಇವಾಗ ಕಂಡ್ಕೋಣ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ ಲೇಔಟಿಗೆ ಬರಬೇಕು. ಲೇಔಟಲ್ಲಿ ಬನ್ನಿ, ಈ ರೆಸಿಸ್ಟರ್ ಎಲ್ಲಿದೆ ಚೆಕ್ ಮಾಡಿ. ಇದು ಸಿಮ್ ಅಲ್ವಾ, ಸಿಮ್ ಕೆಳಗಡೆ ಇಲ್ಲೊಂದು CPU ಹತ್ರ ಒಂದು ರೆಸಿಸ್ಟರ್ ಇದೆ. ಇದು R3217. ಡಬಲ್ ಕ್ಲಿಕ್ ಮಾಡಿ, ಸ್ಕಿಮ್ಯಾಟಿಕ್ ಹೋಗಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಓಕೆ ಮಾಡಿರಿ. ಇಲ್ಲಿ ನೋಡಿ, ಇಲ್ಲಿ R3217. ಇದು ನಿಮ್ಗೆ ಎಷ್ಟು, 2.2 ಓಮ್ ರೆಸಿಸ್ಟರ್ ಇದೆ. ಓಕೆ, ಇದರಲ್ಲಿ ನಿಮ್ಗೆ ಇನ್ನೂ ಡೆಪ್ತ್ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮದು ಆನ್ಲೈನ್ ಕೋರ್ಸು ಇದೆ, ಆಫ್ಲೈನ್ ಕೋರ್ಸ್ ಇದೆ. ಅದಕ್ಕೋಸ್ಕರ ನೀವು ಬೇಗ ಜಾಯ್ನ್ ಆಗಿ ಇನ್ನು
ಏನು ಲೈಕ್ ಇನ್ನೂ ಏನೇನು ಮಾಡ್ಬೋದು ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಎಲ್ಲ ನಾವು ನಿಮಗೆ ಕಲಿಸ್ಕೊಡ್ತೀವಿ. ಆನ್ಲೈನಲ್ಲಿದೆ, ಆಫ್ಲೈನಲ್ಲಿದೆ. ಇವಾಗ ನಾವು ಇದಕ್ಕೆ ಏನು ಮಾಡಬೇಕು, ಇಲ್ಲಿದ್ದಲ್ಲಿ ನಾವು ಜಂಪರಿಂಗ್ ಹೊಡೆದ್ರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತಾ ಅದು ನೋಡೋಣ. ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿದ್ದ ಇಲ್ಲಿಗೆ ನಿಮಗೆ ಜಂಪರಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ಇವಾಗ ನಾನು ಜಂಪರಿಂಗ್ ಮಾಡಿದ್ದೀನಿ. ಜಂಪರಿಂಗ್ ಮಾಡಿದ್ದಾದಮೇಲೆ ಇವಾಗ ಇಲ್ಲಿದ್ದ ನಾನು ಏನು ಹೇಳಿದೆ, ಸಿ ಪಿ ಇದ್ದರೆ ಇಲ್ಲಿ ಈ ಕಡೆ ಜಂಪರಿಂಗ್ ಮಾಡ್ಬೇಕಂತ ಇವಾಗ ನಾನು ಜಂಪರ್ ಮಾಡಿದ್ದೀನಿ. ಇವಾಗ ನಾನು ನಿಮ್ಗೆ ಇಲ್ಲಿ ವ್ಯಾಲ್ಯೂ ಚೆಕ್ ಮಾಡಿ ತೋರಿಸ್ತೀನಿ, ಬರ್ತಾಯಿತಾ ಇಲ್ವಾ ಅಂತ. ಓಕೆ ನೋಡಿ, 614 ಅನ್ನೋದು ಒಂದು ವ್ಯಾಲ್ಯೂ ಇಲ್ಲಿ ಬರ್ತಾಯಿದೆ. ಓಕೆ, ಇವಾಗ ನಾನು ಮತ್ತೆ ತೋರಿಸ್ತೀನಿ. 614 ವ್ಯಾಲ್ಯೂ ಬರ್ತಾಯಿದೆ. ಅಂದರೆ ಇವಾಗ ನಾವು ಸಿಮ್ ಹಾಕಿ ಚೆಕ್ ಮಾಡೋಣ. ಓಕೆ ನೋಡಿ, 61 ವ್ಯಾಲ್ಯೂ ಬಂದಿದೆ. ಇವಾಗ ನಾವು ಸಿಮ್ ಹಾಕಿ ಚೆಕ್ ಮಾಡೋಣ. ಫಸ್ಟ್ ನಾವು ಏನು ಮಾಡೋಣ, ಡಿಸ್ಪ್ಲೇ ಕನೆಕ್ಟರ್ ಮತ್ತು ಬ್ಯಾಟ್ರಿ. RF ಕೇಬಲ್ ಈಗ ಸೆಕ್ಷನ್ వెళ్తే అర్థమైంది ఒక్కొక్కటి. ನೋಡಿ ಇವಾಗ ಎಲ್ಲ ಪ್ಯಾಕ್ ಮಾಡಿ ಸಿಮ್ ಹಾಕಿದ್ದೀನಿ. ಇವಾಗ ನಾನು ಸಿಮ್ ಇನ್ಸರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ನೆಟ್ವರ್ಕ್ ಬರ್ತೈತೆ ಇಲ್ವ ಅಂತ. ಓಕೆ, ಸಿಮ್ ಇವಾಗ ಹಾಕಿದ್ದೀನಿ ನೋಡಿ. ಜಸ್ಟ್ ನಾನು ಪವರ್ ಆನ್ ಮಾಡ್ತೀನಿ. ಓಕೆ, ಪವರ್ ಆನ್ ಆಗಿದೆ ನೋಡಿ. ಇವಾಗ ನಾನು ಜಂಪರ್ ಮಾಡಿ ಇವಾಗ ನಿಮಗೆ ಈ ಥರ ನಿಮಗೆ ಲೈಕ್ ಕೋರ್ಸ್ ಈ ಥರ ಇರುತ್ತೆ ನಮ್ಮದು. ನಿಮಗೆ ಲೈವಲ್ಲೆಲ್ಲ ನಾವು ಸ್ಟೂಡೆಂಟ್ಸ್ನ ಕುಂಡ್ರಿಸ್ಕೊಂಡು ಇದೇ ಥರ ಹೇಳ್ಕೊಡ್ತೀವಿ. ಅವ್ರಿಗೂ ಈ ಥರ ಮೊಬೈಲ್ ಕೊಡ್ತೀವಿ. ಪ್ರಾಬ್ಲಮ್ ಬಂದಾಗ ನೆಕ್ಸ್ಟ್ ಅವರೇ ಮಾಡ್ತಾರೆ. ಈ ಥರ ಲೈವೆಲ್ಲ ಪ್ರಾಕ್ಟಿಕಲೆಲ್ಲ ಇದೇ ಥರ ಇರುತ್ತೆ ನಮ್ಮದು ಕ್ಲಾಸಲ್ಲಿ. ನೀವು ಬೇಗ ಜಾಯ್ನ್ ಆಗಿ, ಯಾಕಂದರೆ ನಾವು ಇವಾಗ ಬರ್ತಾ ಫೀಸ್ ಕೂಡ ಬೆಳೆಸೋದಿದೆ. ಅದಕ್ಕೋಸ್ಕರ ನಿಮಗೆ ವಿತ್ ಹಾಸ್ಟೆಲ್ ಆ್ಯಂಡ್ ಫುಡ್ ಫೆಸಿಲಿಟಿ ನಮ್ಮದು ಇದಿರುತ್ತೆ. ಬೇಗ ಜಾಯ್ನ್ ಆಗಿ. ಓಕೆ, ಕ್ಲಾಸಲ್ಲಿ ಕಾಲ್ ಮಾಡಿ. ಪ್ಲಸ್ ನಿಮ್ಗೆ ಆನ್ಲೈನ್ ಕ್ಲಾಸು ಇದೆ. ಆನ್ಲೈನ್ ಬೇಕಂದ್ರೂ ನಿಮಗೆ ಆನ್ಲೈನ್ ಕ್ಲಾಸು ಇದೆ. ಎಷ್ಟು ನೋಡಿ. ಓಕೆ, ನಿಮಗೆ ಸಿಮ್ಟೋನ್ ಅದು ತೋರಿಸ್ತಾ ಇದೆ. ಓಕೆ, ನೋ ಸಿಮ್ ಕಾರ್ಡ್ 1, ಸಿಮ್ ಕಾರ್ಡ್ 2 ಈಸ್ ಡಿಟೆಕ್ಟೆಡ್. ನಿಮ್ಗೆ ಈ ಥರ. ಓಕೆ, ಮತ್ತೇನು ಸಮಾಚಾರಕ್ಕಾಗಿ ನೀವು ನಮಗೆ ಕಾಲ್ ಮಾಡಿ ಬೇಗ ಇದು ಮಾಡಿ. ಓಕೆ, ಇದು ನೀವೆಲ್ಲ ಇದನ್ನೆಲ್ಲ ರಿಮೂವ್ ಮಾಡಿ ಮತ್ತೆ ನೀವೆಲ್ಲ ಸಿಮ್ಮೆಲ್ಲ ತೆಗೆದು ಮತ್ತೆ ಕ್ಲೀನಾಗಿ ಪ್ಯಾಕ್ ಮಾಡಿ. ಓಕೆ.